ಜಾಕ್ ಎಂಬ ಬಾಲಕನಿಗೆ ಕಾಡು ತುಂಬಾ ಇಷ್ಟ. ಉದ್ಯಾನವನಗಳಲ್ಲಿ ಇತರ ಮಕ್ಕಳೊಂದಿಗೆ ಆಟವಾಡುವುದಕ್ಕಿಂತ ಕಾಡಿನ ಮರಗಳು ಮತ್ತು ಶಾಂತಿ ಅವನಿಗೆ ಬೇರೊಂದು ಲೋಕದಂತೆ ಕಾಣುತ್ತಿತ್ತು. ಅವನ ನಂಬಿಗಸ್ತ ನಾಯಿ ಮೈಲೋ ಯಾವಾಗಲೂ ಅವನ ಜೊತೆಯಲ್ಲಿರುತ್ತಿತ್ತು, ಕಾಡಿನಲ್ಲಿ ಓಡಾಡಿ ಆಟವಾಡಲು. ಆದರೆ ಜಾಕ್ನ ತಂದೆ ಎಲಿಯಾಸ್ಗೆ ಕಾಡೆಂದರೆ ಭಯ. ಯೌವನದಲ್ಲಿ ಕರಡಿಯ ದಾಳಿಯಿಂದ ಅದ್ಭುತವಾಗಿ ತಪ್ಪಿಸಿಕೊಂಡಿದ್ದ. ಹೀಗಾಗಿ ಕಾಡಿನ ಬಗ್ಗೆ ಮಾತನಾಡಿದರೆ ಅವನಿಗೆ ಒಂದು ಆತಂಕವಾಗುತ್ತಿತ್ತು. ಒಂದು ದಿನ ಮನೆಯ ಕೋಣೆಯಲ್ಲಿ ಜಾಕ್ ತನ್ನ ತಂದೆಯನ್ನು ಕೇಳಿದ, ಅಪ್ಪ, ನಾಳೆ ಕಾಡಿಗೆ ಹೋಗೋಣವಾ? ಮೈಲೋಗೆ ಓಡಾಡಿ ಆಡಲು ಇಷ್ಟ. ಎಲಿಯಾಸ್ ಮೊದಲಿಗೆ ನಿರಾಕರಿಸಿದ. ಕಾಡು ಸುರಕ್ಷಿತ ಸ್ಥಳವಲ್ಲ ಜಾಕ್, ಉದ್ಯಾನವನಕ್ಕೆ ಹೋಗೋಣ, ಅದು ಒಳ್ಳೆಯದು. ಆದರೆ ಜಾಕ್ ಬಿಡಲಿಲ್ಲ. ಉದ್ಯಾನವನ ಬೇಸರವಾಗಿದೆ, ಅಲ್ಲಿ ಜನರು ಮಕ್ಕಳು ತುಂಬಿರುತ್ತಾರೆ. ಕಾಡಿನಲ್ಲಿ ಶಾಂತಿ ಮತ್ತು ಮರಗಳು ಮಾತ್ರ ಇರುತ್ತವೆ. ಮೈಲೋಗೂ ಅಲ್ಲಿ ಇಷ್ಟ. ಕೊನೆಗೆ ಜಾಕ್ನ ಉತ್ಸಾಹ ಮತ್ತು ಮುಗ್ಧತೆಯನ್ನು ನೋಡಿ ಎಲಿಯಾಸ್ನ ಮನಸ್ಸು ಕರಗಿತು. ಸರಿ, ಹೋಗೋಣ, ಆದರೆ ಕೊಂಚ ಸಮಯ ಮಾತ್ರ. ನನ್ನ ಜೊತೆಯಲ್ಲೇ ಇರಬೇಕು, ಗೊತ್ತಾಯಿತಾ? ಜಾಕ್ ಸಂತೋಷದಿಂದ ತಲೆ ಆಡಿಸಿದ. ಮರುದಿನ ಸ್ಪಷ್ಟವಾದ ಬೆಳಿಗ್ಗೆ ಜಾಕ್, ಎಲಿಯಾಸ್ ಮತ್ತು ಮೈಲೋ ಕಾಡಿಗೆ ಹೋದರು. ಜಾಕ್ನ ತಾಯಿ ರೋಸಾ ತನ್ನ ತಾಯಿಯ ಆರೋಗ್ಯದ ಕಾರಣದಿಂದ ಬೇರೆ ದೇಶಕ್ಕೆ ಹೋಗಬೇಕಿತ್ತು. ಹೋಗುವ ಮೊದಲು ರೋಸಾ ಹೇಳಿದಳು, ಜಾಕ್ಗೆ ಕೊಟ್ಟ ವಾಗ್ದಾನವನ್ನು ಮುರಿಯಬೇಡ. ಅವನಿಗೆ ಈ ಪ್ರಯಾಣ ದೊಡ್ಡ ನಿರೀಕ್ಷೆ. ಕಾಡಿನಲ್ಲಿ ಮರದ ನೆರಳಿನಲ್ಲಿ ಕುಳಿತರು. ಜಾಕ್ ಮತ್ತು ಮೈಲೋ ಆಡಲು ಶುರುಮಾಡಿದರು. ಎಲಿಯಾಸ್ ಹೇಳಿದ, ನೀನು ಇಲ್ಲೇ ಇರು, ನಾನು ಕಟ್ಟಿಗೆ ಸಂಗ್ರಹಿಸಿಕೊಂಡು ಬರುತ್ತೇನೆ. ಆದರೆ ಮರಳಿ ಬಂದಾಗ ಜಾಕ್ ಮತ್ತು ಮೈಲೋ ಇರಲಿಲ್ಲ. ಎಲಿಯಾಸ್ ಗಟ್ಟಿಯಾಗಿ ಕೂಗಿದ, ಜಾಕ್, ಮೈಲೋ, ಆದರೆ ಯಾವುದೇ ಉತ್ತರ ಬರಲಿಲ್ಲ. ಅವನ ಹೃದಯ ವೇಗವಾಗಿ ಬಡಿಯಲು ಶುರುವಾಯಿತು. ಎಲಿಯಾಸ್ ಪೊಲೀಸರನ್ನು ಕರೆದ. ಕಾಡಿನ ರಕ್ಷಕರು ಬಂದು ಆಘಾತಕಾರಿ ವಿಷಯವನ್ನು ಹೇಳಿದರು. ಈ ಕಾಡಿನಲ್ಲಿ ಕೆಲ ತಿಂಗಳುಗಳಿಂದ ಮಕ್ಕಳು ಕಾಣೆಯಾಗುತ್ತಿದ್ದಾರೆ. ಯಾರೂ ಅವರನ್ನು ಕಂಡುಹಿಡಿಯಲಿಲ್ಲ. ಕುಟುಂಬಗಳು ನಂತರ ಕಾಣೆಯಾಗಿವೆ. ಎಲಿಯಾಸ್ಗೆ ನಂಬಲಾಗಲಿಲ್ಲ. ಅವನು ಹೇಳಿದ, ನನ್ನ ಮಗನನ್ನು ನಾನು ಕಂಡುಹಿಡಿಯುತ್ತೇನೆ, ಎಷ್ಟು ದಿನವಾದರೂ. ಆ ರಾತ್ರಿ ರೋಸಾ ಕರೆ ಮಾಡಿದಾಗ ಎಲಿಯಾಸ್ ಸುಳ್ಳು ಹೇಳಿದ. ಜಾಕ್ ದಣಿದು ಮಲಗಿದ್ದಾನೆ, ಎಲ್ಲವೂ ಸರಿಯಿದೆ. ಅವಳನ್ನು ಚಿಂತೆಗೊಳಿಸಲು ಬಯಸಲಿಲ್ಲ. ಆದರೆ ಅವನ ಮನಸ್ಸು ಶಾಂತವಾಗಿರಲಿಲ್ಲ. ಮರುದಿನ ಬೆಳಿಗ್ಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂತು. ತಣ್ಣಗಿನ ಧ್ವನಿ ಹೇಳಿತು, ನಿನ್ನ ಮಗನನ್ನು ಜೀವಂತವಾಗಿ ಬೇಕಾದರೆ ಹುಡುಕಾಟವನ್ನು ನಿಲ್ಲಿಸು, ಪೊಲೀಸರನ್ನು ಕರೆಯಬೇಡ. ಎಲಿಯಾಸ್ ಗಾಬರಿಯಾದ, ನೀನು ಯಾರು? ಜಾಕ್ ಎಲ್ಲಿದ್ದಾನೆ? ಆದರೆ ಕರೆ ಕಡಿತಗೊಂಡಿತು. ಆದರೂ ಎಲಿಯಾಸ್ ಧೈರ್ಯಗೆಟ್ಟಿಲ್ಲ. ಅವನು ಮತ್ತೆ ಕಾಡಿಗೆ ಹೋದ, ಕಾಡಿನ ರಕ್ಷಕನ ಉಡುಗೆ ಧರಿಸಿ. ಅಲ್ಲಿ ಇದ್ದಕ್ಕಿದ್ದಂತೆ ಮೈಲೋ ಓಡಿ ಬಂದ. ಜಾಕ್ನ ಶೂವನ್ನು ಬಾಯಿಯಲ್ಲಿ ಹಿಡಿದಿತ್ತು. ಎಲಿಯಾಸ್ನ ಕಣ್ಣುಗಳು ಒದ್ದೆಯಾದವು. ಜಾಕ್, ನೀನು ಜೀವಂತವಾಗಿದ್ದೀಯಾ? ಕೊಂಚ ದೂರ ನಡೆದಾಗ ಹಳೆಯ ಕಾರವಾನ್ ಕಂಡಿತು. ಅಲ್ಲಿ ಆತಂಕದಲ್ಲಿದ್ದ ಕಾರ್ಲೋಸ್ ಎಂಬಾತ ಜಾಕ್ನ ಬಗ್ಗೆ ಏನೂ ತಿಳಿದಿಲ್ಲವೆಂದ. ಆದರೆ ಎಲಿಯಾಸ್ಗೆ ಅವನ ಮೇಲೆ ನಂಬಿಕೆ ಬರಲಿಲ್ಲ. ಕಾರವಾನ್ನ ಹೊರಗೆ ಮರದ ಹಲಗೆಯಿಂದ ಮುಚ್ಚಿದ ರಹಸ್ಯ ಗುಂಡಿಯನ್ನು ಕಂಡುಹಿಡಿದ. ತಕ್ಷಣ ಪೊಲೀಸರನ್ನು ಕರೆದ. ಪೊಲೀಸರು ಬಂದು ಕಾರ್ಲೋಸ್ನನ್ನು ಬಂಧಿಸಿದರು. ಗುಂಡಿಯಲ್ಲಿ ಮಕ್ಕಳ ಬಟ್ಟೆಗಳು ಮತ್ತು ಆಹಾರ ಕಂಡುಬಂದಿತು. ಕಾರ್ಲೋಸ್ ಅವರನ್ನು ಒಂದು ಗುಡಿಸಲಿಗೆ ಕರೆದೊಯ್ದ. ಅಲ್ಲಿ ಜಾಕ್ ಸೇರಿದಂತೆ 7 ಮಕ್ಕಳನ್ನು ಪೊಲೀಸರು ಕಂಡುಹಿಡಿದರು. ಅವರಿಗೆ ದೈಹಿಕವಾಗಿ ಯಾವುದೇ ಹಾನಿಯಾಗಿರಲಿಲ್ಲ, ಆದರೆ ಅವರು ಭಯಭೀತರಾಗಿದ್ದರು. ಕಾರ್ಲೋಸ್ನ ಕಥೆ ಪೊಲೀಸರಿಗೆ ಸ್ಪಷ್ಟವಾಯಿತು. 20 ವರ್ಷಗಳ ಹಿಂದೆ ಅವನ ಮಗ ಈ ಕಾಡಿನಲ್ಲಿ ಕಾಣೆಯಾಗಿದ್ದ. ಆ ದುಃಖ ಅವನನ್ನು ಮಾನಸಿಕ ಅಸ್ವಸ್ಥಗೊಳಿಸಿತ್ತು. ಅವನು ಮಕ್ಕಳನ್ನು ಕದ್ದು ಅವರನ್ನು ರಕ್ಷಿಸುತ್ತೇನೆ ಎಂದು ಭಾವಿಸಿದ್ದ. ಅವರಿಗೆ ಆಹಾರ ಮತ್ತು ಬಟ್ಟೆ ಕೊಟ್ಟಿದ್ದ, ಆದರೆ ಕುಟುಂಬಗಳಿಂದ ಬೇರ್ಪಡಿಸಿದ್ದ. ಕೊನೆಗೆ ಜಾಕ್ ಮತ್ತು ಇತರ ಮಕ್ಕಳು ತಮ್ಮ ಕುಟುಂಬಗಳಿಗೆ ಮರಳಿದರು. ಎಲಿಯಾಸ್ ರೋಸಾಗೆ ಸಂದೇಶ ಕಳುಹಿಸಿದ, ಜಾಕ್ ಸುರಕ್ಷಿತನಾಗಿದ್ದಾನೆ, ನೀನು ಬಂದ ಮೇಲೆ ಎಲ್ಲವನ್ನೂ ಹೇಳುತ್ತೇನೆ. ಮನೆಗೆ ಮರಳುವಾಗ ಜಾಕ್ನ ಕೈಯನ್ನು ಹಿಡಿದು ಅವನು ಹೇಳಿದ, ಮನೆಗೆ ಹೋಗೋಣ ಕಣ್ಣು.